ಜಗಳ ಆಯ್ತು, ಅಲ್ಲಿ ಆಗಿದ್ದೇನು, ವಾಗ್ವಾದ ಅಂತಂದ್ರೆ ಯಾವ ತರ ಆಯ್ತು, ಎಲ್ಲದರ ಬಗ್ಗೆ ಸಚಿವ ನಾರಾಯಣಗೌಡ್ರೆ ಖುದ್ದಾಗಿ News18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಇಲ್ಲಿ ಅನುದಾನದ ವಿಚಾರವಾಗಿ ಜಗಳ ಆಯ್ತು ಅಂತ ಮೇಲ್ನೋಟ ಗೊತ್ತಾಗಿದೆ, ಬಟ್ ಆಕ್ಚುಯಲ್ ಫ್ಯಾಕ್ಟ್ ಏನು, ಯಾವ ವಿಚಾರಕ್ಕೋಸ್ಕರ ಜಗಳ ಆಯ್ತು, ಬೆಳ್ಳಿ ಪ್ರಕಾಶ್ ಬಂದು ಸಚಿವ ನಾರಾಯಣಗೌಡ್ರ ಬಳಿಯಲ್ಲಿ ಏನು ಕೇಳಿದ್ರು, ಅದ್ ಹೆಂಗಲ್ಲಿ ಹೀಟಪ್ ಆಯ್ತು, ಯಾರು ಫಸ್ಟ್ ಜಗಳ ತೆಗೆದಿದ್ದು, ಏಕವಚನದಲ್ಲಿ ಬೈದಿದ್ದು ಯಾರು ಫಸ್ಟು, ಈ ಎಲ್ಲ ವಿಚಾರಗಳ ಬಗ್ಗೆ News18 ಜೊತೆ ಸಚಿವ ನಾರಾಯಣಗೌಡರು ಮಾತನಾಡಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ. ಅಸಲಿಗೆ ಆ ಟೈಮ್ನಲ್ಲಿ ಕ್ಯಾಂಟೀನಲ್ಲಿ ಬೆಳ್ಳಿ ಪ್ರಕಾಶ್ ಹಾಗೇನೆ ಸಚಿವ ನಾರಾಯಣಗೌಡರ ಮಧ್ಯದಲ್ಲಿ ಏನೇನಾಯ್ತು ಅಂತ ಹೇಳ್ಬಿಟ್ಟು ನಾರಾಯಣಗೌಡ್ರೆ ಖುದ್ದಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಶಾಸಕ ಬೆಳ್ಳಿ ಪ್ರಕಾಶ್ ಅವರು ಏನ್ ಹೇಳಿದ್ರು ಅನ್ನೋದನ್ನ ನಾವಾಗ್ಲೇ ತೋರಿಸಿದ್ವಿ. ಅವ್ರ ಕೈ ಮುಗಿದು ಇದು ಅಣ್ತಮ್ಮರ ಜಗಳ, ನಾವೆಲ್ಲ ಇನ್ನು ಬೆಳೀತಾ ಇರೋರು, ಬಿಟ್ಬಿಡಿ ಅನ್ನೋ ರೀತಿಯಲ್ಲಿ ಹೇಳೋದ್ರು. ಸ್ವಲ್ಪ ಮಾತಿನ ಚಕಮಕಿ ಆಗಿದೆ ಅಂತಕ್ಕಂಥ ಮಾತುಗಳೇನಿದೆ, ಅದ್ರ ಬಗ್ಗೆ ಮಾತಾಡಲಿಕ್ಕೆ ಖುದ್ದು ಸಚಿವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ತಾನ. ಸರ್, ಪ್ರಮುಖವಾಗಿ ಲಾಂಜ್ ಒಂದು ಕ್ಯಾಂಟೀನಲ್ಲಿ ಏನು ಆಯಿತು ಅದ್ರ ಬಗ್ಗೆ ಸಾಕಷ್ಟು ಊಹಾಪೋಹಗಳಿದೆ. ಅಂದ್ರೆ ಏಕವಚನದಲ್ಲಿ ಪರಸ್ಪರ ಶಾಸಕರು ಸಚಿವರು ಮಾತನಾಡಿರುವಂಥದ್ದು, ಅಲ್ಲಿ ಏನಾಯ್ತು ಸರ್, ಯಾಕಾಯ್ತು ಅಂತ ನೋಡಿ. ನಾನೇನು ಏಕವಚನದಲ್ಲಿ ಮಾತಾಡಿರೋದಲ್ಲ, ಅವ್ರದ್ದು ಯಾವುದೋ ಒಂದು ಟ್ರಾನ್ಸ್ಫರ್ ಇತ್ತು, ನಾವು ಕಳಿಸ್ಬಿಟ್ಟಿದ್ವಿ, ನಾವು ಆಫೀಸ್ನಲ್ಲಿ ಪೆಂಡಿಂಗ್. ಅವ್ರು ಏಕವಚನದಲ್ಲಿ ಮಾತಾಡಿದ್ರು, ಆ ರೀತಿ ಮಾತಾಡಬಾರ್ದು ಅಂತ ನಾನು ಹೇಳಿದೆ ಅಷ್ಟೆ. ಮಾತಾಡಲೂಬಾರ್ದು, ಕೆಲಸಗಳಿದ್ರು ಬರಲಿ. ನಾನೇನು ಹೇಳಿದೆ, ಬನ್ನಿ ನಮ್ಮ ಲಂಚ್ ಅವರ್ಸ್ನಲ್ಲಿ ಬಂದು ಕುಂತ್ಕೊಂಡು ಊಟದ ಸಮಯಕ್ಕೆ ಬಾರೋಣ ಅಂತ ಹೇಳಿದೆ. ಏಕವಚನದಲ್ಲಿ ಮಾತಾಡೋದು ನನಗಂತೂ ಏಕವಚನ ಬರಲ್ಲ, ಕೇಳಿಸ್ಕೊಳ್ಳೋಕ್ಕೂ ನನಗಿಷ್ಟ ಇಲ್ಲ ಅಷ್ಟೇ. ಪ್ರಮುಖವಾಗಿ ಸಾಕಷ್ಟು ಬಾರಿ ತಮ್ಮನ್ನು ಭೇಟಿಯಾಗಿದ್ರು, ಸಾಕಷ್ಟು ಬಾರಿ 16 ಲೆಟರ್ ಕೊಟ್ಟಿದ್ರು ಅಂತಕ್ಕಂಥ ವಿಚಾರದ ಬಗ್ಗೆ ಕೂಡ ಅವರು ಅಸಮಾಧಾನಗೊಂಡಿದ್ದಾರೆ ಅಂತ. ನಮ್ಮ ಆಫೀಸಿಗೆ ಬಂದು ಹೋಗಿದ್ದೀನಿ ಅಂತ ಹೇಳಿದ್ರು, ನಾನು ಇರಲಿಲ್ಲ. ನೀವೇನು ನೋಡಿದ್ರಿ, ನಾನು ಟೂರ್ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಮಂಡ್ಯಕ್ಕೆ ನನ್ನ ಕಾನ್ಸ್ಟಿಟ್ಯೂನ್ಸಿಗೂ ಹೋಗಬೇಕು. ನಾನು ಇರೋ ಟೈಮ್ನಲ್ಲಿ ಬಂದೆ, ಅವ್ರು ಕೆಲಸಗಳನ್ನು ಮಾಡಿಸ್ಕಳ್ಸಿ ಇಲ್ದಿನಿ, ನಾನು ಇರಲೇಬೇಕು ಅಂತಲ್ಲ. ಅವ್ರು ಒಂದು ಕೆಲಸನೂ ನಾವು ಪೆಂಡಿಂಗ್ ಇಟ್ಟಿಲ್ಲ, ಕಳಿಸ್ಬಿಟ್ಟಿದ್ದೀವಿ. 1-2 ದಿನ ಅಧಿವೇಶನ ಇದೆ, ಕ್ವಶನ್ ಆನ್ಸರ್ಗಳಿದೆ, ಡಿಪಾರ್ಟ್ಮೆಂಟಲ್ಲಿ ಬ್ಯಾಲೆನ್ಸ್ ಇದೆ. ನಾನು ಹೇಳಿದೆ ತರ್ಸಿ ಕ್ಲಿಯರ್ ಮಾಡ್ತೀನಿ, ಬನ್ನಿ ಅಣ್ಣ ಅಂತ ಹೇಳಿದೆ. ಬನ್ನಿ ಅಂದಾಗ ಅವ್ರು ಏಕವಚನದಲ್ಲಿ ಮಾತಾಡೋದು ನನಗೆ ನೋವಾಗ್ತಷ್ಟೆ. ಮಾತಾಡಬಾರ್ದು. ಇಷ್ಟು ವಿಚಾರಕ್ಕೆ ಅಷ್ಟು ರೈಸ್ ಆಗೋ ಅವಶ್ಯಕತೆ ಇತ್ತು ಅಂತ ಅಂದ್ರೆ ಹೊರಗಡೆ ಇದ್ದವರೆಲ್ಲ ಸಿಕ್ಕಾಪಟ್ಟೆ ಗಾಬರಿ ಆಗ್ಬಿಟ್ರು, ಏನಾಗ್ತಿದೆಯಪ್ಪ ಇಲ್ಲಿ ಅನ್ನೋ ರೀತಿಯಲ್ಲಿ. ಅಂದ್ರೆ ಇಂಥ ಇಷ್ಟು ಸಣ್ಣ ವಿಚಾರ ಅಂಥದ್ದೇನಾಗಲಿಲ್ಲ. ಅವರು ಜಾಸ್ತಿ ಸೌಂಡ್ನಲ್ಲಿ ಮಾತಾಡಿದ್ರು, ನಾನು ಮಾತಾಡಬಾರ್ದು, ಈ ರೀತಿ ಏಕವಚನದಲ್ಲಿ ಮಾತಾಡಬಾರ್ದು ಅಂತ ಹೇಳಿದೆ. ನಿಮ್ಮ ಕೆಲಸ ಏನಿದೆ ಅದು ಕೆಲಸ ಆಗುತ್ತೆ, ಕೆಲಸ ನಾವು ಮಾಡಲೇಬೇಕು, ಕೆಲಸ ಮಾಡೋಕ್ಕೆ ನಾವು ಜವಾಬ್ದಾರಿ ತಗೊಂಡಿರೋದು. ಅಂದ್ರೆ ಅದು ಒಂದೇ ವಿಚಾರ ಬಿಟ್ಟರೆ ಬೇರೆ ಯಾವುದೂ ವಿಚಾರ ಇಲ್ಲ, ಇನ್ನೇನಿಲ್ಲ, ಇನ್ಯಾವ ಪ್ರಶ್ನೆನೇ ಇಲ್ಲ. ಅಲ್ಲಿ ಬಂದಿರತಕ್ಕಂಥ ಸಾಕಷ್ಟು ಜನ ಸಚಿವರಿದ್ರು, ಅಪೋಸಿಷನ್ ಪಾರ್ಟಿ ಲೀಡರ್ ಇದ್ರು, ಅವರೆಲ್ಲ ನೋಡ್ಬಿಟ್ರೆ ಎಲ್ಲ ಒಂಥರ ಗುಂಪು ಸೇರಿದಂಗೆ ಆಗ್ಬಿಡುತ್ತೆ ಸರ್. ಅಲ್ಲಿ ಏಕಾಏಕಿ ಏನು ಗುಂಪಿಲ್ಲ, ಎಲ್ಲರಿಗೂ ಗೊತ್ತಿದೆ, ಅಲ್ಲಿ ಎಲ್ಲರೂ ಕುಂತಿರೋರ್ಗು ಗೊತ್ತಿದೆ ನಾನೇನು ಮಾತಾಡಿದೆ, ಅವ್ರೇನು ಮಾತಾಡಿದ್ರು ಅನ್ನೋ ಅಷ್ಟೇ. ಬೇರೆ ಯಾವ ಕಾರಣಗಳು ಇಲ್ಲ. ನಥಿಂಗ್. ಅಲ್ಲ, ಅಷ್ಟು ಅವ್ರು ರೈಸ್ ಆಗೋ ಬೇಕಿತ್ತ ಅಂತ ನೋಡಿ. ಅವರು ರೈಸ್ ಆಗೋದು ಅವ್ರಿಗೆ ಬಿಟ್ಟದ್ದು, ನನಗೆ ನೋವಾಗ್ತು. ನಮ್ಗೆ ಆ ರೀತಿ ಮಾತಾಡೋಕೆ ಹೋದ್ರು ನನಗಿಷ್ಟ ಇಲ್ಲ ಅಷ್ಟೇ. ಕೆಲಸ ಮಾಡ್ತೀವಿ ನಾವು, 24 ಗಂಟೆ ಕೆಲಸ ಮಾಡ್ತೀವಿ, ಪ್ರೀತಿ ಈಶ್ವರ. ನನಗೆ ಏಕವಚನ ಲ್ಯಾಂಗ್ವೇಜೇ ಬರಲ್ಲ. ಇದುವರೆಗೂ ನಾನು ಯಾರ ಜೊತೆಲೂ ಏಕವಚನದಲ್ಲಿ ಮಾತಾಡಿಲ್ಲ. ಏಕವಚನದಲ್ಲಿ ಅವ್ರು ಮಾತಾಡಬಾರ್ದು ಅಂತ ನಾನು ಮನವಿ ಮಾಡ್ತಾ ಇದ್ದೆ. ಬಿಜೆಪಿ ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ, ಒಬ್ಬ ಬಿಜೆಪಿ ಶಾಸಕರಾಗಿ ಬಿಜೆಪಿ ಸಚಿವರ ವಿರುದ್ಧನೇ ಆ ಥರ ಮಾತಾಡಿದ್ದು ಯಾಕೆ? ನನಗೆ ಸರಿಗೆ ಪರಿಚಯನೇ ಇಲ್ಲ. ನಾನೇಕೆ ಅಂತೇಳಿದ್ರೆ ನಾವೆಲ್ಲ ಈಗ ಹೊಸದಾಗಿ ಬಂದಿರೋರು, ಹೊಸದಾಗೆಲ್ಲ ಆಗಿದೆ. ಆ ರೀತಿ ಲ್ಯಾಂಗ್ವೇಜ್ನಲ್ಲಿ ಅವ್ರು ಮಾತಾಡೋದು ನಮಗೆ ನೋವಾಗಿದೆ. ಯಾರು ಅವರು ಫಸ್ಟ್ ಟೈಮ್ MLA ಆಗಿರೋದಲ್ಲ, ನೆಪ ಏನಿದೆ? ಏನಾದರೂ ಮುಖ್ಯಮಂತ್ರಿಗಳು ಬೇರೆ ಯಾರ ಮುಖಂಡರು ಏನಾದ್ರ ಬಗ್ಗೆ ಸಮಜಾಯಿಸಿ ಕೇಳಿದ್ರ ಸರ್? ಇಲ್ಲ, ನಥಿಂಗ್, ಏನಿಲ್ಲ. ಅದರಲ್ಲಿ ಏನು ಚರ್ಚೆ? ಅಂದರೆ ವರ್ಗಾವಣೆ ವಿಚಾರದ ಬಗ್ಗೆ ಮಾತ್ರ ಆಗಿದೆ. ವರ್ಗಾವಣೆ ಬಗ್ಗೆ ಅವ್ರು ಕೇಳಿದ್ದಾರೆ, ನಾವು ಆಗಿ ಶೀಘ್ರದಲ್ಲಿ ಮಾಡಿ ಕಳಿಸ್ಬಿಟ್ಟಿದ್ದೀವಿ. ಅದು 3-4 ದಿನ, 2-3 ದಿನ ಲೇಟ್ ಆಗಿದೆ. ಸ್ಯಾಟರ್ಡೆ ಸಂಡೇ ಹಾಲಿಡೇ ಇರುತ್ತೆ ನಿಮಗೆ. ಆಮೇಲೆ ಇವಾಗ ಅಧಿವೇಶನ ಟೈಮ್ನಲ್ಲಿ 1-2 ದಿನ ಹಿಂದೆ ಮುಂದೆ ಆಗುತ್ತೆ. ಅದಕ್ಕೆ ಸ್ವಲ್ಪ ತಾಳ್ಮೆ ತಗೋಬೇಕು. ಅವರು ಸ್ವಲ್ಪ ಕೈ ಮಿಲಾಯಿಸುವ ಹಂತಕ್ಕೂ ಹೋಯ್ತು. ನಥಿಂಗ್, ಯಾವುದು ಆ ರೀತಿ ಏನು ಪ್ರಶ್ನೆನೇ ಇಲ್ಲ. ಅಲ್ಲಿ ಎಲ್ಲ ಇದ್ರಲ್ಲ, ಕಾಂಗ್ರೆಸ್, JDS, BJP ಎಲ್ಲ ಇದ್ರು, ಅಂಥದ್ದೇನೂ ನಡೆದಿಲ್ಲ. ಥ್ಯಾಂಕ್ ಯು ಸರ್. ಇದು ಸಚಿವ ನಾರಾಯಣಗೌಡರವರ ಮಾತಾಗಿತ್ತು. ಗುರುಶೇಖರ್ ಜೊತೆ ಶ್ರೀನಿವಾಸ ಹಳಕಟ್ಟಿ, News18 ಕನ್ನಡ, ಬೆಂಗಳೂರು.
ಸಚಿವ ನಾರಾಯಣಗೌಡರ ಎಕ್ಸ್ಕ್ಲೂಸಿವ್ ಹೇಳಿಕೆಗಳನ್ನ ನೀವು ನೋಡಿದ್ರಿ. ಗಲಾಟೆ ಆದ್ಮೇಲೆ ಫಸ್ಟ್ ಟೈಮ್ ನ್ಯೂಸ್ 18ಗೆ ಅವರು ರಿಯಾಕ್ಷನ್ ಕೊಟ್ಟಿದ್ದು, ನಾನು ಏಕವಚನದಲ್ಲಿ ಮಾತನಾಡಿಲ್ಲ ಅಂತ ಹೇಳಿದ್ದಾರೆ. ಫಸ್ಟ್ ಬೆಳ್ಳಿ ಪ್ರಕಾಶೇ ಬಂದ್ರು, ಅವರೇ ಏಕವಚನದಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ನಾನೇ ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊಂಡೆ, ನನಗೆ ಏಕವಚನದಲ್ಲಿ ಮಾತನಾಡಕ್ಕೂ ಬರಲ್ಲ, ಅವ್ರು ಮಾತನಾಡಿದಾಗ ನಂಗೆ ಸಹಿಸ್ಕೊಳ್ಳೋಕ್ಕೂ ಆಗಲಿಲ್ಲ, ಫಸ್ಟ್ ಏಕವಚನದಲ್ಲಿ ಮಾತಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೆ ಪದೇ ಪದೇ, ಆದರೆ ಅವ್ರು ನನ್ನ ಮಾತನ್ನು ಕೇಳಲೇ ಇಲ್ಲ. ಇಲ್ಲಿ ಟ್ರಾನ್ಸ್ಫರ್ ವಿಚಾರವಾಗಿ ಅವ್ರು ಮಾತಾಡಿದ್ರು ಸಚಿವ ನಾರಾಯಣಗೌಡ. ಯಾವುದೋ ಒಂದು ಟ್ರಾನ್ಸ್ಫರ್ ವಿಚಾರವಾಗಿ ಶಾಸಕ ಬೆಳ್ಳಿ ಪ್ರಕಾಶ್ ಹೇಳಿದ್ರಂತೆ, ಅದನ್ನ ನಾವು ಕಳಿಸ್ಕೊಟ್ಟಿದ್ದೀವಿ, ಅದು ಪೆಂಡಿಂಗ್ ಅಲ್ಲಿ ಇದೆ. ಸೊ ಅದೇ ವಿಚಾರವಾಗಿ ಇವತ್ತು ಜಗಳ ಆಗಿದ್ದು ಅಂತ ಅವ್ರು ಹೇಳಿದ್ರು. ಏಕವಚನದಲ್ಲಿ ನಿಂದಿಸಿದ್ ಯಾರು ಅಂತಂದ್ರೆ ಅದು ಬೆಳ್ಳಿ ಪ್ರಕಾಶ್. ನಾನೇನ್ ಮಾತಾಡಕ್ಕೆ ಹೋಗಿಲ್ಲ, ಅಲ್ಲಿ ಎಲ್ಲ ಪಕ್ಷದವರು ಇದ್ರು, ಕೈ ಮಿಲಾಯಿಸೋ ಹಂತಕ್ಕೇನು ಹೋಗಿಲ್ಲ. ಟ್ರಾನ್ಸ್ಫರ್ ವಿಚಾರವಾಗಿ ಅನ್ನೋದನ್ನ ಸಚಿವ ನಾರಾಯಣಗೌಡರು ಒಪ್ಕೊಂಡಿದ್ದಾರೆ. ಬಟ್ ಇಲ್ಲಿ ಏಕವಚನದಲ್ಲಿ ನಾನಂತೂ ಮಾತಾಡಿಲ್ಲ, ಶಾಸಕ ಬೆಳ್ಳಿ ಪ್ರಕಾಶ್ ಅವರೇ ಮಾತಾಡಿದ್ದು. ಪದೇ ಪದೇ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಮಾತಾಡಬೇಡಿ ಅಂತ, ಆದರೆ ಅವ್ರು ನನ್ನ ಮಾತನ್ನ ಕೇಳಲಿಲ್ಲ ಅಂತ ನಾರಾಯಣಗೌಡ ಹೇಳಿದ್ದಾರೆ. ಟ್ರಾನ್ಸ್ಫರ್ ವಿಚಾರವಾಗಿ ಅದನ್ನ ತರಿಸಿ ಕ್ಲಿಯರ್ ಮಾಡ್ತೀವಿ ಅಂತ ನಾನು ಹೇಳಿದ್ದೆ, ಅಷ್ಟಕ್ಕೆ ಅವರು ಏಕವಚನದಲ್ಲಿ ಮಾತನಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರು. ಹಾಗೆ ಮಾತನಾಡಬೇಡಿ ಅಂತ ನಾನು ಹೇಳಿದೆ, ಪದೇ ಪದೇ ಮನವಿ ಕೂಡ ಮಾಡಿಕೊಂಡೆ, ನಾನಂತೂ ಏಕವಚನದಲ್ಲಿ ಮಾತಾಡಿಲ್ಲ, ಅಲ್ಲಿ ಪರಿಸ್ಥಿತಿ ಏನು ಕೈ ಮಿಲಾಯಿಸೋ ಹಂತಕ್ಕೂ ಹೋಗಲಿಲ್ಲ, ಟ್ರಾನ್ಸ್ಫರ್ ವಿಚಾರವಾಗಿ ಅಲ್ಲಿ ಮಾತನಾಡಿದ್ದು ನಿಜ ಅಂತ ಹೇಳಿದ್ದಾರೆ ನಾರಾಯಣಗೌಡ. ತೋಟಗಾರಿಕಾ ಸಚಿವ ನಾರಾಯಣಗೌಡರು ಮತ್ತು ಶಾಸಕ ಬೆಳ್ಳಿ ಪ್ರಕಾಶ್ ಅವರ ನಡುವೆ ಸ್ವಲ್ಪ ಮಾತಿನ ಚಕಮಕಿ ಆಗಿದೆ ಅಂತಕ್ಕಂಥ ಮಾತುಗಳೇನಿದೆ, ಅದರ ಬಗ್ಗೆ ಮಾತಾಡಲಿಕ್ಕೆ ಖುದ್ದು ಸಚಿವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಪ್ರಮುಖವಾಗಿ ಲಾಂಜಿ ಒಂದು ಕ್ಯಾಂಟೀನಲ್ಲಿ ಏನು ಆಯಿತು ಅದರ ಬಗ್ಗೆ ಸಾಕಷ್ಟು ಊಹಾಪೋಹಗಳೆದಿದೆ. ಅಂದರೆ ಏಕವಚನದಲ್ಲಿ ಪರಸ್ಪರ ಶಾಸಕರು ಸಚಿವರು ಮಾತನಾಡಿದರು ಅಂತಕ್ಕಂಥದ್ದು, ಅಲ್ಲಿ ಏನಾಯಿತು ಸರ್, ಯಾಕಾಯಿತು ಅಂತ ವಿಚಾರ ನೋಡಿ. ನಾನೇನು ಏಕವಚನದಲ್ಲಿ ಮಾತಾಡಿರೋದಲ್ಲ, ಅವ್ರದ್ದು ಯಾವುದೋ ಒಂದು ಟ್ರಾನ್ಸ್ಫರ್ ಇತ್ತು, ನಾವು ಕಳಿಸ್ಬಿಟ್ಟಿದ್ವಿ, ನಾವು ಆಫೀಸ್ನಲ್ಲಿ ಪೆಂಡಿಂಗ್. ಅವ್ರು ಏಕವಚನದಲ್ಲಿ ಮಾತಾಡಿದ್ರು, ಆ ರೀತಿ ಮಾತಾಡಬಾರ್ದು ಅಂತ ನಾನು ಹೇಳಿದೆ ಅಷ್ಟೆ. ಮಾತಾಡಲೂಬಾರ್ದು, ಕೆಲಸಗಳಿದ್ರು ಬರಲಿ, ನಾನೇನು ಹೇಳಿದೆ, ಬನ್ನಿ ನಮ್ಮ ಲಂಚ್ ಅವರ್ಸ್ನಲ್ಲಿ ಬಂದು ಕುಂತ್ಕೊಂಡು ಊಟದ ಸಮಯಕ್ಕೆ ಬಾರೋಣ ಅಂತ ಹೇಳಿದೆ. ಏಕವಚನದಲ್ಲಿ ಮಾತಾಡೋದು ನನಗಂತೂ ಏಕವಚನ ಬರಲ್ಲ, ಕೇಳಿಸ್ಕೊಳ್ಳೋಕ್ಕೂ ನನಗಿಷ್ಟ ಇಲ್ಲ ಅಷ್ಟೇ. ಪ್ರಮುಖವಾಗಿ ಸಾಕಷ್ಟು ಬಾರಿ ತಮ್ಮನ್ನು ಭೇಟಿಯಾಗಿದ್ರು, ಸಾಕಷ್ಟು ಬಾರಿ 16 ಲೆಟರ್ ಕೊಟ್ಟಿದ್ರು ಅಂತಕ್ಕಂಥ ವಿಚಾರದ ಬಗ್ಗೆ ಕೂಡ ಅವರು ಅಸಮಾಧಾನಗೊಂಡಿದ್ದಾರೆ ಅಂತ. ನಮ್ಮ ಆಫೀಸಿಗೆ ಬಂದು ಹೋಗಿದ್ದೀನಿ ಅಂತ ಹೇಳಿದ್ರು, ನಾನು ಇರಲಿಲ್ಲ. ನೀವೇನು ನೋಡಿದ್ರಿ, ನಾನು ಟೂರ್ ಹಾಕ್ಕೊಂಡಿದ್ದೀನಿ, ಮತ್ತು ನಾನು ಮಂಡ್ಯಕ್ಕೆ ನನ್ನ ಕಾನ್ಫರೆನ್ಸಿಗೂ ಹೋಗಬೇಕು. ನಾನು ಇರೋ ಟೈಮ್ನಲ್ಲಿ ಬಂದೆ, ಅವ್ರು ಕೆಲಸಗಳನ್ನು ಮಾಡಿಸ್ಕಳ್ಸಿ ಇಲ್ದೇನೆ ನಾನು ಇರಲೇಬೇಕು ಅಂತಲ್ಲ, ಅವ್ರು ಒಂದು ಕೆಲಸನೂ ನಾವು ಪೆಂಡಿಂಗ್ ಇಟ್ಟಿಲ್ಲ, ಕಳಿಸ್ಬಿಟ್ಟಿದ್ದೀವಿ. 1-2 ದಿನ ಅಧಿವೇಶನ ಇದೆ, ಕ್ವಶನ್ ಆನ್ಸರ್ಗಳಿದೆ, ಡಿಪಾರ್ಟ್ಮೆಂಟಲ್ಲಿ ಬ್ಯಾಲೆನ್ಸ್ ಇದೆ. ನಾನು ಹೇಳಿದೆ ತರ್ಸಿ ಕ್ಲಿಯರ್ ಮಾಡ್ತೀನಿ, ಬನ್ನಿ ಅಣ್ಣ ಅಂತ ಹೇಳಿದೆ. ಬನ್ನಿ ಅಂದಾಗ ಅವ್ರು ಏಕವಚನದಲ್ಲಿ ಮಾತಾಡೋದು ನನಗೆ ನೋವಾಗ್ತಷ್ಟೆ, ಮಾತಾಡಬಾರ್ದು. ಇಷ್ಟು ವಿಚಾರಕ್ಕೆ ಅಷ್ಟು ರೈಸ್ ಆಗೋ ಅವಶ್ಯಕತೆ ಇತ್ತು ಅಂತ ಅಂದ್ರೆ ಹೊರಗಡೆ ಇದ್ದವರೆಲ್ಲ ಸಿಕ್ಕಾಪಟ್ಟೆ ಗಾಬರಿ ಆಗ್ಬಿಟ್ರು, ಏನಾಗ್ತಿದೆಯಪ್ಪ ಇಲ್ಲಿ ಅನ್ನೋ ರೀತಿಯಲ್ಲಿ. ಅಂದ್ರೆ ಇಂಥ ಇಷ್ಟು ಸಣ್ಣ ವಿಚಾರ ಅಂಥದ್ದೇನಾಗಲಿಲ್ಲ. ಅವರು ಜಾಸ್ತಿ ಸೌಂಡ್ನಲ್ಲಿ ಮಾತಾಡಿದ್ರು, ನಾನು ಮಾತಾಡಬಾರ್ದು, ಈ ರೀತಿ ಏಕವಚನದಲ್ಲಿ ಮಾತಾಡಬಾರ್ದು ಅಂತ ಹೇಳಿದೆ. ನಿಮ್ಮ ಕೆಲಸ ಏನಿದೆ ಅದು ಕೆಲಸ ಆಗುತ್ತೆ, ಕೆಲಸ ನಾವು ಮಾಡಲೇಬೇಕು, ಕೆಲಸ ಮಾಡೋಕ್ಕೆ ನಾವು ಜವಾಬ್ದಾರಿ ತಗೊಂಡಿರೋದು. ಅಂದ್ರೆ ಅದು ಒಂದೇ ವಿಚಾರ ಬಿಟ್ಟರೆ ಬೇರೆ ಯಾವುದೂ ವಿಚಾರ ಇಲ್ಲ, ಇನ್ನೇನಿಲ್ಲ, ಇನ್ಯಾವ ಪ್ರಶ್ನೆನೇ ಇಲ್ಲ. ಅಲ್ಲಿ ಬಂದಿರತಕ್ಕಂಥ ಸಾಕಷ್ಟು ಜನ ಸಚಿವರಿದ್ರು, ಅಪೋಸಿಷನ್ ಪಾರ್ಟಿ ಲೀಡರ್ ಇದ್ರು, ಅವರೆಲ್ಲ ನೋಡ್ಬಿಟ್ರೆ ಎಲ್ಲ ಒಂಥರ ಗುಂಪು ಸೇರಿದಂಗೆ ಆಗ್ಬಿಡುತ್ತೆ ಸರ್. ಅಲ್ಲಿ ಏಕಾಏಕಿ ಏನು ಗುಂಪಿಲ್ಲ, ಎಲ್ಲರಿಗೂ ಗೊತ್ತಿದೆ, ಅಲ್ಲಿ ಎಲ್ಲರೂ ಕುಂತಿರೋರ್ಗು ಗೊತ್ತಿದೆ ನಾನೇನು ಮಾತಾಡಿದೆ, ಅವ್ರೇನು ಮಾಡಿದ್ರು ಅಷ್ಟೇ, ಬೇರೆ ಯಾವ ಕಾರಣಗಳು ಇಲ್ಲ. ನಥಿಂಗ್. ಅಷ್ಟು ಅವ್ರು ರೈಸ್ ಆಗೋ ಬೇಕಿತ್ತ ಅಂತ ನೋಡಿ. ಅವರು ರೈಸ್ ಆಗೋದು ಅವ್ರಿಗೆ ಬಿಟ್ಟದ್ದು, ನನಗೆ ನೋವಾಗ್ತು. ನಮ್ಗೆ ಆ ರೀತಿ ಮಾತಾಡೋಕೆ ಹೋದ್ರು ನನಗಿಷ್ಟ ಇಲ್ಲ ಅಷ್ಟೇ. ಕೆಲಸ ಮಾಡ್ತೀವಿ ನಾವು, 24 ಗಂಟೆ ಕೆಲಸ ಮಾಡ್ತೀವಿ, ಪ್ರೀತಿ ನನಗೆ ಏಕವಚನ ಲ್ಯಾಂಗ್ವೇಜೇ ಬರಲ್ಲ. ಇದುವರೆಗೂ ನಾನು ಯಾರ ಜೊತೆಲೂ ಏಕವಚನದಲ್ಲಿ ಮಾತಾಡಿಲ್ಲ. ಏಕವಚನದಲ್ಲಿ ಅವ್ರು ಮಾತಾಡಬಾರ್ದು ಅಂತ ನಾನು ಮನವಿ ಮಾಡ್ತಾ ಇದ್ದೇನೆ. ಬಿಜೆಪಿ ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ, ಒಬ್ಬ ಬಿಜೆಪಿ ಶಾಸಕರಾಗಿ ಬಿಜೆಪಿ ಸಚಿವರ ವಿರುದ್ಧನೇ ಆ ಥರ ಮಾತಾಡಿದ್ದು ಯಾಕೆ? ನನಗೆ ಸರಿಗೆ ಪರಿಚಯನೇ ಇಲ್ಲ. ನಾನೇಕೆ ಅಂತೇಳಿದ್ರೆ ನಾವೆಲ್ಲ ಈಗ ಹೊಸದಾಗಿ ಬಂದಿರೋರು, ಹೊಸದಾಗೆಲ್ಲ ಆಗಿದೆ. ಆ ರೀತಿ ಲ್ಯಾಂಗ್ವೇಜ್ನಲ್ಲಿ ಅವ್ರು ಮಾತಾಡೋದು ನಮಗೆ ನೋವಾಗಿದೆ. ಯಾರು ಅವರು ಫಸ್ಟ್ ಟೈಮ್ MLA ಆಗಿರೋದಲ್ಲ, ನೆಪ ಏನಿದೆ? ಏನಾದರೂ ಮುಖ್ಯಮಂತ್ರಿಗಳು ಬೇರೆ ಯಾರ ಮುಖಂಡರು ಏನಾದ್ರ ಬಗ್ಗೆ ಸಮಜಾಯಿಸಿ ಕೇಳಿದ್ರ ಸರ್? ಇಲ್ಲ, ನಥಿಂಗ್, ಏನಿಲ್ಲ. ಅದರಲ್ಲಿ ಏನು ಚರ್ಚೆ? ವರ್ಗಾವಣೆ ವಿಚಾರದ ಬಗ್ಗೆ ಮಾತ್ರ ಆಗಿದೆ. ವರ್ಗಾವಣೆ ಬಗ್ಗೆ ಅವ್ರು ಕೇಳಿದ್ದಾರೆ, ನಾವು ಆಗಿ ಶೀಘ್ರದಲ್ಲಿ ಮಾಡಿ ಕಳಿಸ್ಬಿಟ್ಟಿದ್ದೀವಿ. ಅದು 3-4 ದಿನ 2-3 ದಿನ ಲೇಟ್ ಆಗಿದೆ. ಸ್ಯಾಟರ್ಡೆ ಸಂಡೇ ಹಾಲಿಡೇ ಇರುತ್ತೆ ನಿಮಗೆ,
ಆಮೇಲೆ ಇವಾಗ ಅಧಿವೇಶನ ಟೈಮ್ನಲ್ಲಿ ಒಂದೆರಡು ದಿನ ಹಿಂದೆ ಮುಂದೆ ಆಗುತ್ತೆ, ಅದಕ್ಕೆ ಸ್ವಲ್ಪ ತಾಳ್ಮೆ ತಗೋಬೇಕು ಅವರು. ಸ್ವಲ್ಪ ಕೈ ಮಿಲಾಯಿಸುವ ಹಂತಕ್ಕೂ ಹೋಯ್ತು ಅನ್ನೋ. ನಥಿಂಗ್, ಯಾವುದೋ ಆ ರೀತಿ ಏನು ಪ್ರಶ್ನೆನೇ ಇಲ್ಲ. ಅಲ್ಲಿ ಎಲ್ಲ ಇದ್ರಲ್ಲ, ಕಾಂಗ್ರೆಸ್, JDS, BJP ಎಲ್ಲ ಇದ್ರು, ಅಂಥದ್ದೇನೂ ನಡೆದಿಲ್ಲ. ಥ್ಯಾಂಕ್ ಯು ಸರ್. ಇದು ಸಚಿವ ನಾರಾಯಣಗೌಡರವರ ಮಾತಾಗಿತ್ತು. ಗುರುಶೇಖರ್ ಜೊತೆ ಶ್ರೀನಿವಾಸ ಕಟ್ಟಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.